ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಅಲ್ಲಿ ಪ್ರೇಯರ್ ಮಾಡೋದಕ್ಕಿಂತ ಮುಂಚೆ ನೋಡ್ರಿ ಹೇಗಿದ್ರು ಎಂಬುದಾಗಿ ಬೈಬಲ್ ಹೇಳ್ತದೆ. ಆತನು ತುಂಬಾ ದೂರವೂ ಕೂಡ ಹೋಗ್ಲಿಲ್ಲಂತೆ. ಆಮೆನ್. ಸ್ವಲ್ಪ ದೂರಕ್ಕೆ ಹೋಗಿ ಅಲ್ಲಿ ಆತನು ಬೋರ್ಲು ಬಿದ್ದು ಆತನು ಪ್ರಾರ್ಥನೆ ಮಾಡ್ತಾನೆ. ಹಲ್ಲೆಲೂಯಾ. ಅಂದ್ರೆ ಯೇಸು ಕ್ರಿಸ್ತನ ಒಳಗಿದ್ದಂತಹ ಭಯ. ಯಾಕಂದ್ರೆ ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ಆರಂಭಗೊಳ್ಳುವಂತ, ಎಲ್ಲರೂ ಗಮನಿಸ್ರಿ, ಸ್ವಲ್ಪ ಸಮಯದಲ್ಲಿ ಆರಂಭಗೊಳ್ಳುವಂತ ಆ ವೇದನೆ, ಆ ಒಂದು ನರಕ ಯಾತನೆ, ಅದು 16 ತಾಸುಗಳು ಆಮೆನ್ ಇರುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ಯೇಸುವಿನ ಪ್ರಾರ್ಥನೆ ಆಮೆನ್ ಯಾವ ರೀತಿಯಲ್ಲಿತ್ತು, ಅದು ತುಂಬಾ ದೂರವೂ ಹೋಗ್ತಾ ಇಲ್ಲ. ಯಾಕಂದ್ರೆ ಶಿಷ್ಯರ ಹತ್ರ ಇರೋದ್ರಿಂದ ಏನೋ ಒಂದು ಧೈರ್ಯ, ಶಾರೀರಿಕವಾಗಿ ಏನಂತ ಫಿಲ್ಡ್ ವಿತ್ ಪ್ಯಾನಿಕ್, ಒಂದು ರೀತಿಯಾದಂಥ ಹೇಳಿಕೊಳ್ಳಲಿಕ್ಕಾಗದೇ ಇರುವಂಥ ಒಂದು ನರ್ವಸ್ನೆಸ್, ಒಂದು ಭಯ ಒಂದು ಕಡೆ. ಆಮೆನ್. ಇನ್ನೊಂದು ಕಡೆ ಆಮೆನ್ ಶಿಷ್ಯರಿಗೂ ಹೇಳ್ತಾ ಇದ್ದಾರೆ, ನೀವು ನನಗಾಗಿ ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ, ಬಿಕಾಸ್ ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಸಪೋರ್ಟ್ ಫ್ರಮ್ ದಿ ಡಿಸೈಪಲ್ಸ್. ಆದರೆ ಇದರ ಮಧ್ಯದಲ್ಲಿ ಆಮೆನ್ ಆತನು ಬೋರ್ಲು ಬಿದ್ದು ಹಿ ವಾಸ್ ಆಮೆನ್ ಏನಂತ ಹೇಳೋದು, ಹಿ ವಾಸ್ ಡಿಟರ್ಮೈನ್ಡ್ ಟು ಪ್ರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಲೇಬೇಕು ಎನ್ನುವಂತಹ ಒಂದು ಆಮೆನ್ ನಿರ್ಧಾರದಲ್ಲಿ ಯೇಸು ದೃಢವಾಗಿದ್ರು. ಈ ಒಂದು ಬೆಳಗಿನ ಸಮಯದಲ್ಲಿ ನಿಮ್ಮ ಒಬ್ಬೊಬ್ಬರನ್ನು ನಾವು ಉತ್ಸಾಹಪಡಿಸ್ತೇನೆ. ಎಂತಹದ್ದೇ ಪರಿಸ್ಥಿತಿ ಆಗಿದ್ರು ಕೂಡ, ಎಂತಹದ್ದೇ ಹೋರಾಟವಾಗಿದ್ರು, ಅದು ನಿಮ್ಮಿಂದ ಎದ್ದೇಳೋದಕ್ಕೆ ಆಗದೇ ಇರುವಂಥ ವ್ಯಾಧಿ ಆಗಿದ್ರು, ಮೊಣಕಾಲು ಹಾಕಲಿಕ್ಕೆ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಆಗಿದ್ರು, ಆ ದಿನ ಆಮೆನ್ ಎದ್ದು ಸಭೆಗೆ ಹೋಗಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಆಗಿದ್ರು, ಆಮೆನ್ ನಿಮ್ಮೊಳಗಿರುವಂಥ ಭಯ, ನಂಬಿಕೆನೇ ಹುಟ್ಟಿಸದೇ ಇರುವಂಥ ರೀತಿಯಲ್ಲಿ ಇರುವುದಾದರೂ ಕೂಡ, ಏನೇ ಆಗಲಿ ನಾ ದೇವರ ಸಮ್ಮುಖಕ್ಕೆ ನಾನು ಹೋಗ್ತೇನೆ, ನಾ ಪ್ರಾರ್ಥನೆ ಮಾಡೇ ಮಾಡ್ತೇನೆ ಎನ್ನುವಂತ ತೀರ್ಮಾನ ಇವತ್ತು ಪ್ರತಿಯೊಬ್ಬರಲ್ಲಿ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. Hallelujah. When everything fails, my dear people of God, only prayer can give you victory. Amen. Hallelujah. ಜನರು ನಮ್ಮನ್ನ ಕೈ ಬಿಟ್ಟರು, ನಾವು ನಂಬಿರುವಂತ ಕೆಲಸ ನಮ್ಮನ್ನ ಕೈ ಬಿಟ್ಟರು, ಆಮೆನ್ ನಮ್ಮ ಸುತ್ತಲಿರುವಂತ ಪರಿಸ್ಥಿತಿ ನಮ್ಮನ್ನ ಕೈ ಬಿಟ್ಟರು, ಒಂದು ಮಾತ್ರ ಕೈ ಬಿಡೋದಿಲ್ಲ. ಅದೇನ್ರಿ? ಅದು ಪ್ರಾರ್ಥನೆಯಲ್ಲಿ ದೇವರು ನಮ್ಮ ಸದುತ್ತರವನ್ನ ಆಮೆನ್ ನಮಗೆ ಸದುತ್ತರವನ್ನ ಕೊಡುವಂತ ಒಂದು ವಿಷಯ ಎಂದಿಗೂ ಕೂಡ ಆಮೆನ್ ಅದು ಬದಲಾಗೋದಿಲ್ಲ. ನಮ್ಮ ದೇವರು ಪ್ರಾರ್ಥನೆಯನ್ನ ಕೇಳುವಂತ ದೇವರು, ಸದುತ್ತರವನ್ನ ಕೊಡುವಂತ ದೇವರು, ನೀತಿವಂತನು ಮೊರೆ ಇಡುವಾಗ ಅದನ್ನು ಆಲಿಸುವಂತ ದೇವರು. ಕಷ್ಟ ಕಾಲದಲ್ಲಿ ನನ್ನನ್ನು ಕೂಗಿಕೋ, ನಾನು ನಿನಗೆ ಸದುತ್ತರವನ್ನ ದಯಪಾಲಿಸ್ತೇನೆ ಎಂಬುದಾಗಿ ಹೇಳಿರುವಂತ ದೇವರು, ಮಾತಿಗೆ ನಂಬಿಕಸ್ಥನಾದ ದೇವರು. ಆಮೆನ್. ಎಷ್ಟು ಜನ ಆಮೆನ್ ಎಂಬುದಾಗಿ ಹೇಳ್ತೀರಾ? ನನ್ನ ಕೈಯಲ್ಲಿ ದುಡ್ಡಿದೆಯೋ ಇಲ್ವೋ, ನನ್ನ ಶರೀರದಲ್ಲಿ ಆರೋಗ್ಯ ಇದೆಯೋ ಇಲ್ವೋ, ನನ್ನ ಮನಸ್ಸಿನಲ್ಲಿ ಸಮಾಧಾನ ಇದೆಯೋ ಇಲ್ವೋ, ಆದರೆ ನನ್ನ ಮೊಣಕಾಲು ದೇವರ ಮುಂದೆ ಬಗ್ಗಲ್ಪಡಬೇಕು. ಹಲ್ಲೆಲೂಯಾ. ಈ ತಿಂಗಳು ಆಮೆನ್ ಅದನ್ನ ನಿರ್ಧಾರ ಮಾಡ್ರಿ. ಜನರ ಹತ್ರ ಹೋಗಿ ನಿಮ್ಮ ಕಷ್ಟಗಳನ್ನ ಹೇಳ್ಬೇಡ್ರಿ. ಜನರ ಹತ್ರ ಹೋಗಿ ನಿಮ್ಮ ಕಷ್ಟಗಳ ಹೇಳೋದ್ರಿಂದ ಆಮೆನ್ ಇನ್ನೂ ಸಮಸ್ಯೆಗಳು ದೊಡ್ಡದಾಗ್ತದೆ. ಇನ್ನೂ ಜನರು ನಿಮ್ಮ ಕುರಿತಾಗಿ ಕೇವಲವಾಗಿ ಮಾತನಾಡ್ತಾರೆ ಹೊರತು ನಿಮ್ಮ ಒಂದು ಪರಿಸ್ಥಿತಿ ಬದಲಾಗಬೇಕಂದ್ರೆ, ನಿಮ್ಮ ಕೊಂಬು ಕಾಡು ಕೋಣದ ಕೊಂಬಿನಂತೆ ದೇವರು ಎತ್ತಬೇಕಂದ್ರೆ, ವೈರಿಗಳ ಮುಂದೆ ನಿಮಗೆ ದೇವರು ಒಂದು ಔತಣವನ್ನ ಸಿದ್ಧ ಮಾಡಬೇಕಂದ್ರೆ, ನಿಮ್ಮ ತಲೆಯ ಮೇಲೆ ಒಂದು ಹೊಸ ತೈಲವನ್ನ ದೇವರು ಸುರಿಸಬೇಕಂದ್ರೆ ನೀವು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನಾ ಪ್ರಾರ್ಥನೆ ಮಾಡ್ತೀನಿ ಬ್ರದರ್. ನಾನು ಹೇಳ್ತಾ ಇರುವಂಥದ್ದು ವಿಷಯಗಳನ್ನ ಗಮನಿಸಿರಿ. ಒಂದು, ನಿಮ್ಮ ಒಂದು ಯಾವ ರೀತಿಯಲ್ಲಿ ಪ್ರಥಮ ಫಲವನ್ನ ಮೊದಲು ದೇವರು ಕೊಡ್ತಾರೋ ಅದೇ ರೀತಿ ಪ್ರತಿದಿನ ಮುಂಚಾನೇನ ದೇವರಿಗೆ ಅಂತ ಮೀಸಲಾಗಿಡ್ರಿ. ಆಮೆನ್. ಹಲ್ಲೆಲೂಯಾ. ಯೇಸುವಿಗೆ ನೀವು ಪ್ರಥಮ ಸ್ಥಾನವನ್ನ ನಿಮ್ಮ ಜೀವಿತದಲ್ಲಿ ಕೊಡ್ಲಿಲ್ಲ ಅಂದ್ರೆ ನೀವು ಆತನಿಗೆ ಯಾವ ಸ್ಥಾನನೂ ಕೊಟ್ಟಿಲ್ಲ ಅಂತ ಅರ್ಥ. Amen. Hallelujah. If Jesus is not your first priority, then Jesus is not valid at all in your life. ಆತನಿಗೆ ನೀವು ಯಾವ ಮರ್ಯಾದೆಯನ್ನು ಕೊಟ್ಟಿಲ್ಲ. ಇಲ್ಲ, ನನಗೆ ಮೊದಲು ಆ ಒಂದು ಕೆಲಸ ನೋ 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 ನೋ. Amen. Hallelujah. Amen. ದೇವರ ಹತ್ರ ಒಂದು ಕಾರ್ಯ ರೀ, ಒಂದು ನಾನು ತುಂಬ ನೋಡಿರೋಂಥದ್ದು. Amen. ಇಷ್ಟು ವರ್ಷ ದೇವರೊಂದಿಗೆ ನಡೆದಿರೋದಕ್ಕೆ ಏನು ಗೊತ್ತಾ, ನೀವು ದೇವರ ಸ್ಥಳದಲ್ಲಿ ನೀವು ಬೇರೆ ಯಾವುದನ್ನ ಇಡ್ರಿ, ತೆಗೆದು ಒಗೆದು ಬಿಡ್ತಾರೆ ದೇವರು. ಹಲ್ಲೆಲೂಯಾ. ಅನುಭವ ಸವಿದಿರೋರು ಒಂದು ಹಲ್ಲೆಲೂಯಾ ಹೇಳ್ರಿ ನೋಡೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರೆ ನೀನೇ ಕೊಟ್ಟೆ ಅಲ್ಲ ದೇವ್ರೆ ಕೆಲಸ, ನೀನೇ ಕೊಟ್ಟೆ ಅಲ್ಲ ದೇವ್ರೆ ಕೆಲಸ ಅಂತ ಓಡ್ರಿ. ಅದ್ರ ಹಿಂದ್ಗಡೆ ಅಲ್ಲಿಂದ ನಿಮ್ಗೊಂದು ನೋಟಿಸ್ ಬರ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಇಲ್ಲದೆ ಇರೋಂಥ ಹೆಂಗಾಗ್ತೀರ ಅಂದರೆ, ಅದು ಬಿಟ್ಟು ತೊಲಗದ್ ಬಿಟ್ರೆ ಬೇರೆ ದಾರಿ ಇಲ್ಲ ನನಗೆ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಸ್ನೇಹಿತರು ಅಂತ ಹೋಗ್ರಿ, ಅಲ್ಲೇ ಕಿತ್ತೊಗಿತಾರೆ ನೋಡ್ರಿ. ಅವಾಗ ಜ್ಞಾಪಕ ಬರ್ತದೆ, ದೇವರೇ ನಿನ್ನ ಬಿಟ್ರೆ ನನಗೆ ಯಾರಿಲ್ಲ ದೇವರೇ. ಹಲ್ಲೆಲೂಯಾ. ಆಮೆನ್. ಬಿಫೋರ್ ಲೂಸಿಂಗ್ ಎವ್ರಿಥಿಂಗ್, ಎಲ್ಲವನ್ನ ಕಳ್ಕೊಳ್ಳೋದಕ್ಕಿಂತ ಮುಂಚೆ
ದೇವರಿಗೆ ಕೊಡುವಂಥ ಸ್ಥಾನವನ್ನು ದೇವರು ಕೊಡಿ. ಹಲ್ಲೆಲೂಯಾ. ಸಂಜೆ ಅಲ್ಲ, ಆಮೆನ್, ಟೈತ್ ಅನ್ನೋಂಥದ್ದು ಮೊದಲು ದೇವರಿಗೆ. ಈ ಒಂದು ದಿನ ನೋಡ್ರಿ, ಬೆಳಗ್ಗೆನೆ ನಾವು ದೇವರ ಸಮ್ಮುಖದಲ್ಲಿ ಇದ್ದೇವೆ. ಯಾವತ್ತೂ ಕೂಡ ಯಾಕೆ ಈ ಒಂದು ತಿಂಗಳೆಲ್ಲ ಆಮೆನ್ ದೇವ್ರನ್ನ ಮುಂಜಾನೆಯಲ್ಲಿ ನಾವು ಹುಡುಕಬಾರ್ದು. ಆಮೆನ್. ಕಾವಲುಗಾರನು ಯಾವ ರೀತಿಯಲ್ಲಿ ಮುಂಜಾನೆಗಾಗಿ ಕಾಯ್ತಾನೋ, ಯಾವಾಗ ಮುಂಜಾನೆ ಆಗ್ತದೋ, ಯಾವಾಗ ನಾನು ಮನೆಗೆ ಹೋಗಿ ಮಲಗ್ತೇನೆ ಎಂಬುದಾಗಿ, ಅದೇ ರೀತಿಯಲ್ಲೇ ನಮ್ಮ ಹೃದಯಗಳು ಮುಂಜಾನೆಯಲ್ಲಿ ಆತನು ನಮಗೆ ಸಿಗಬೇಕೆಂಬುದಾಗಿ ನಮ್ಮ ಹೃದಯ ತವಕ ಪಡಬೇಕು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇನ್. ದೇವರ ವಾಕ್ಯದಲ್ಲಿ ಒಂದು ಆಮೇನ್ ಅಧ್ಯಾಯದಲ್ಲಿ ಒಂದು ಕಾರ್ಯವನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೆಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ. ಆಮೇನ್. ಬೋರ್ಲು ಬಿದ್ದು ಮುಖಾಲ ರಕ್ತ. ಆಮೇನ್. ಯೇಸು ಸ್ವಾಮಿ ಏನಂತ ಪ್ರೇಯರ್ ಮಾಡಿದ್ರು? ದೇವರೇ, ನಿನ್ನ ಚಿತ್ತವಾಗಿದ್ದರೆ ಈ ಪಾತ್ರೆನ ನನ್ನಿಂದ ತೆಗೆದುಬಿಡು. ಆಮೇನ್. ಆದರೆ ನನ್ನ ಚಿತ್ತ ಅಲ್ಲ ದೇವರೇ, ನಿನ್ನ ಚಿತ್ತ ಮಾತ್ರ ನೆರವೇರಲಿ ಅಂತ ಯೇಸು ಸ್ವಾಮಿ ಪ್ರೇಯರ್ ಮಾಡ್ತಾರೆ. ಮತ್ತೆ ಎದ್ದು ಹೋಗಿ ನೋಡ್ತಾರೆ, ಅವರೆಲ್ಲರೂ ಮಲಗಿರ್ತಾರೆ. ಮತ್ತೆ ಎಬ್ಬಿಸ್ತಾರೆ, ಪ್ರೇಯರ್ ಮಾಡು. ಬಟ್ ನಾನು ಹೇಳುವಂಥ ಒಂದು ವಿಷಯನ ಚೆನ್ನಾಗಿ ಗಮನಿಸ್ರಿ. ಯೇಸು ಸ್ವಾಮಿ ಪ್ರೇಯರ್ ಮಾಡಿ ಏನು ಸುಖ ಆಯಿತು ಎಂಬುದಾಗಿ ನಾವು ನೆನೆಸ್ಬೋದು. ಯೇಸು ಸ್ವಾಮಿ ಪ್ರೇಯರ್ ಮಾಡಿದ್ರಿಂದ ಏನಾಯಿತು? ನೀವು ಅದೇ ಒಂದು 18ನೇ ಅಧ್ಯಾಯ ಅದರಲ್ಲಿ ಆಮೆನ್ ಮುಂದೆ 3ನೇ ವಾಕ್ಯವನ್ನು ನಾವು ಹೊಡೆದುಕೊಳ್ಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ 2ನೇ ವಾಕ್ಯದಿಂದ, ಯೂದನಿಗೆ ಆ ಸ್ಥಳ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಯೇಸು ಸ್ವಾಮಿ ಆಗಾಗ ಶಿಷ್ಯರೊಂದಿಗೆ ಅಲ್ಲಿ ಸೇರಿ ಬರ್ತಾ ಇದ್ರು. ಆಮೆನ್. ಅದಕ್ಕೆ ಅವನು ಏನು ಮಾಡ್ತಾ ಇದ್ದಾನೆ ಯೂದ? ಆಮೆನ್. ತನ್ನೊಂದಿಗೆ ಆ ಒಂದು ಅಧಿಕಾರಿಗಳನ್ನು, ಆ ಮಹಾಯಾಜಕರನ್ನು, ಫರಿಸಾಯರುಗಳನ್ನು ಮಾತ್ರವಲ್ಲದೆ ಅಲ್ಲಿದ್ದಂಥ ಸೈನಿಕರನ್ನೆಲ್ಲ ಕರ್ಕೊಂಡು ಅಲ್ಲಿ ಏನೇನೊಂದಿಗೆ ಟಾರ್ಚ್ಗಳನ್ನು, ಆಯುಧಗಳನ್ನು ತೆಗೆದುಕೊಂಡು ಆ ಒಂದು ಸ್ಥಳಕ್ಕೆ ಯೇಸು ಸ್ವಾಮಿ ಇರುವಂಥ ಗೆತ್ಸೆಮನೆಗೆ ಕರ್ಕೊಂಡ್ಬರ್ತಾರೆ. ಆಮೇನ್. 4ನೇ ವಾಕ್ಯ ಓದಿಕೊಳ್ಳೋಣ. ಆಮೇನ್. ಒಂಚೂರು ಇಲ್ಲಿ ಗಮನಿಸಿರಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸ್ವಲ್ಪ ಸಮಯದ ಮುಂಚೆ ಪ್ರಾರ್ಥನೆಗೆ ಯೇಸು ಸ್ವಾಮಿ ಬಂದಾಗ ಯೇಸು ಸ್ವಾಮಿ ಹೇಗಿದ್ರು ರೀ? ಸಂಪೂರ್ಣವಾಗಿ ನರ್ವಸ್ ಆಗಿ. ಆಮೆನ್. ಯೇಸು ಸ್ವಾಮಿ ಮುಖವೆಲ್ಲ ರಕ್ತ ಬೇರ್ವೆ ಆಗಿ, ಆಮೆನ್, ತುಂಬ ದೂರವೂ ಕೂಡ ಹೋಗ್ಲಿಕ್ಕೆ ಆಗದೆ, ಆಮೆನ್, ಅಲ್ಲೇ ಸ್ವಲ್ಪ ಒಂದು 4-5 ಹೆಜ್ಜೆ ಇಡುವಷ್ಟು ದೂರ ಹೋಗಿ ಅಲ್ಲಿ ಬೋರ್ಲು ಬಿದ್ದು ಯೇಸು ಸ್ವಾಮಿ ನಿಶಕ್ತಿಯಾಗಿ, ಆಮೆನ್, ಏನು ಮಾಡ್ಲಿಕ್ಕೆ ಆಗದೆ ಇರುವಂಥವರಾಗಿ ಯೇಸು ಸ್ವಾಮಿ ಪ್ರಾರ್ಥನೆಯನ್ನು ಆರಂಭಿಸುವುದನ್ನು ನಾವು ನೋಡ್ತೇವೆ. ಆಮೆನ್. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೆಕ್ಸ್ಟ್ ವಾಕ್ಯನೇ, ಯೇಸು ಸ್ವಾಮಿ ಎಲ್ಲವನ್ನ ಅರಿತಿರುವವನಾಗಿ. Amen. Hallelujah. Are you here with me? What prayer can do in your life? ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಏನು ಮಾಡಬಹುದು? ಪ್ರಾರ್ಥನೆಗಿಂತ ಮುಂಚೆ ಇದ್ದಂಥ ನಿನ್ನ ಜೀವನ ಅದು ರಕ್ತವನ್ನು ಸುರಿಸುವಂತಹ ಒಂದು ಭಯವು ಉಳ್ಳಂತಹ ಸನ್ನಿವೇಶವಾಗಿರಲಿ, ಅಥವಾ ನಿನ್ನಲ್ಲಿ ಮುಂದೆ ಏನು ಮಾಡಬೇಕೆಂಬುದಾಗಿ ತೋಚದೆ ಈ ಒಂದು ಪರಿಸ್ಥಿತಿ ನನ್ನನ್ನು ಬಿಟ್ಟು ತೊಲಗಲಿ ಎನ್ನುವಂತಹ ಒಂದು ನಿರ್ಧಾರದಲ್ಲಿ ನೀ ಇರಬಹುದು. ಅಥವಾ ನಿನ್ನಗೆ ನಿನ್ನೊಳಗೆ ಆಮೆನ್ ನಂಬಿಕೆ ಸಾಕಾಗದೆ, ಬಲ ಸಾಕಾಗದೆ, ಆಮೆನ್, ಕುಗ್ಗಿ ಹೋದವನಾಗಿರ್ಬೋದು. ಆದರೆ ಪ್ರಾರ್ಥನೆ ಮಾಡಿದ ನಂತರ ನೀ ಯಾವ ರೀತಿಯಲ್ಲಿ ಇರ್ತೀಯ ಅಂದರೆ ಎಲ್ಲವನ್ನ ಅರಿತವನಾಗಿ. ಹಲ್ಲೆಲೂಯಾ. ನಾ ಹೇಳೋದು ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇನ್. ಹಲ್ಲೆಲೂಯಾ. ಎಲ್ಲವನ್ನ ಅರಿತವನಾಗಿ ಯೇಸು ಸ್ವಾಮಿನೇ ಹೋಗ್ತಾ ಇದ್ದಾರೆ ಇವಾಗ. ಆಮೇನ್. ಹಲ್ಲೆಲೂಯಾ. ಸ್ವಲ್ಪ ದೂರ ಹೋಗೋದಕ್ಕೂ ಆಗದೆ ಭಯದಲ್ಲಿದ್ದಂಥ ಯೇಸು ಪ್ರಾರ್ಥನೆಯ ನಂತರ ಆಮೇನ್ ನೇರವಾಗಿ ಅವರ ಬಳಿಯಲ್ಲಿ ಹೋಗಿ ನಿಮಗೆ ಯಾರು ಬೇಕೆಂಬುದಾಗಿ ಯೇಸು ಸ್ವಾಮಿ ಕೇಳೋದನ್ನ ನಾವು ನೋಡ್ತೇವೆ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಆಮೆನ್. ಹಲ್ಲೆಲೂಯಾ. ದಟ್ ಈಸ್ ದ ಪವರ್ ಆಫ್ ಪ್ರೇಯರ್. ನಿನ್ನ ಒಂದು ಪ್ರಾರ್ಥನೆಯ ನಂತರ ನೀ ಪರಿಸ್ಥಿತಿಯನ್ನ ನೋಡಿ ಓಡುವವನಾಗಿರೋದಿಲ್ಲ, ಪರಿಸ್ಥಿತಿ ನಿನ್ನನ್ನ ನೋಡಿ ಓಡುವಂಥದ್ದಾಗಿರ್ತದೆ. ನೀ ಭಯಪಡುತ್ತಿರುವಂಥ ವಿಷಯವು ನಿನ್ನನ್ನು ನೋಡಿ ಭಯಪಡುವಂತೆ ದೇವರ ಬಲವು ನಿನ್ನನ್ನು ಆವರಿಸಿಕೊಳ್ಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ.